ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರದ್ದು ಟಿಫನ್ ಆಯಿತು ಸ್ನೇಹಿತರೆ. ಬನ್ನಿ ಟಿಫನ್ ಮಾಡೋಣಂತೆ. ಇವತ್ತು ಬೇಗ ಟಿಫನ್ನಿಗೆ ಕರಿತಾ ಇದ್ದೀನಿ. ಹಾಗೆಯೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಟೊಮೊಟೊ ಚಟ್ನಿ ರೆಸಿಪಿ, ಹಾಗೆಯೇ ಈಸಿಯಾಗಿ ಟೊಮೊಟೊ ಸಾಂಬಾರು ಯಾವ ರೀತಿ ಮಾಡ್ಬೋದು ಅಂತೇಳಿ, ಹಾಗೆಯೇ ನೆಕ್ಸ್ಟ್ ಒಂದು ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದರೂ ಬೇಕಲ್ವಾ ಸಾಯಂಕಾಲ ಸ್ಕೂಲಿಂದ ಬಂದಿದ್ದ ತಕ್ಷಣ, ಹಾಗಾಗಿ ಅದೊಂದು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕೂತ್ಕೊಂಡು ಹೂವು ಕಟ್ತಾಯಿದ್ದೀನಿ ಸ್ನೇಹಿತರೆ. ಮೊಗ್ಗೆಲ್ಲ ಹಿಂದಿನ ದಿನ ರಾತ್ರಿನೇ ತೊಗೊಂಡು ಬಂದಿಟ್ಟಿದ್ರು ಸ್ನೇಹಿತರೆ. ಇವಾಗ ಹೂವಿನ ಸೀಸನ್ ಪ್ರಾರಂಭ ಅಲ್ಲ, ಹಾಗಾಗಿ ಸ್ವಲ್ಪನಾದ್ರೂ ತೊಗೊಂಡು ಬರ್ತಾ ಇರ್ತಾರೆ ಸ್ನೇಹಿತರೆ. ನಮ್ಮ ಮನೇಲಿ ಕಟ್ಬಿಟ್ಟು ದೇವರಿಗಾದರೂ ಸ್ವಲ್ಪ ಇರಿಸಿರ್ತೀನಿ, ನಾನಾದರೂ ಸ್ವಲ್ಪ ಇಟ್ಕೊಳ್ತಾ ಇರ್ತೀನಿ. ಹೀಗೆ ನನಗಂತೂ ಹೂವು ಕಟ್ಟೋದಕ್ಕಿಂತ ಹೂವು ಬಿಡಿಸ್ಬೇಕು ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಅದರಲ್ಲೂ ನನಗೆ ಹೂವುಗಳಲ್ಲಿ ಯಾವುದಪ್ಪ ಅಂತಂದರೆ ಸೂಜಿ ಮಲ್ಲಿಗೆ ಸ್ನೇಹಿತರೆ, ಅದು ತುಂಬಾ ಇಷ್ಟ. ಯಾಕಂದರೆ ನನಗೆ ಚಿಕ್ಕಂದಿಂದನೂ ಅಷ್ಟೇ, ನಮ್ಮೂರಲ್ಲಿ ಎಲ್ಲ ಪ್ರತಿಯೊಬ್ಬರ ಮನೆ ಹತ್ರನೂ, ಎಲ್ಲರ ಮನೆ ಹತ್ರ ಹಿತ್ತಲಲ್ಲಿ ಮನೆ ಮುಂದೆ ಎಲ್ಲರ ಮನೆ ಹತ್ರನೂ ಒಂದೊಂದು ಸೂಜಿ ಮಲ್ಲಿಗೆ ಹೂವಿನ ಗಿಡ ಇರ್ತಿದ್ವು. ದುಂಡು ಮಲ್ಲಿಗೆ ಕಡಿಮೆ ಸ್ನೇಹಿತರೆ. ಈ ಕಡೆ ಹಸ್ಬೆಂಡ್ ಊರ ಕಡೆ ಬಂದು ದುಂಡು ಮಲ್ಲಿಗೆ ಎಲ್ಲರ ಮನೆ ಹತ್ರನೂ ಇರ್ತಿತ್ತು. ನಮ್ಮ ತವ್ರ ಮನೆ ಕಡೆ ಬಂದುಬಿಟ್ಟು ಸೂಜಿ ಮಲ್ಲಿಗೆ ಸ್ನೇಹಿತರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬೇಕಂದರೆ ಎಲ್ಲರ ಮನೆ ಹತ್ರನೂ ಇತ್ತು ಸ್ನೇಹಿತರೆ. ಇವಾಗಲೂ ಇದ್ದಾವೆ ಅಂದ್ಕೊಳ್ತೀನಿ. ನಮ್ಮ ಹಿತ್ತಲಲ್ಲೂ ಇತ್ತು. ಒಂದೊಂದು ಸಲ ಏನು ಮಾಡ್ತಿದ್ದೆ, ಹೂವು ಅಳ್ಳಿತು ಅಂದರೆ ಇನ್ನೂ ಸ್ವಲ್ಪ ಕತ್ಲಿಗೆ ಹೋಗಿ ಹೂವು ಕಿತ್ಕೊಂಡು ಬಿಡೋದು, ಈಗೆಲ್ಲ ಮಾಡ್ತಾಯಿದ್ದೆ. ಅವಾಗೆಲ್ಲ ಅದು ಬಳ್ಳಿನೂ ಎಲೆ ಅದೇ ಥರ ಇರೋದು, ಹಾವುಗಳೂ ಅದೇ ಥರ ಇರೋದು ಸ್ನೇಹಿತರೆ. ಹಸಿರು ಹಾವು ಅಂತ ಬರುತ್ತೆ ಹಾವುಗಳು. ಒಂದೊಂದು ಸಲ ಅದಕ್ಕೆ ಹೋಗಿ ಕೈ ಇಟ್ಬಿಡ್ತಿದ್ದೆ. ಈ ರೀತಿಯಾಗಿ ಎಲ್ಲ ಮಾಡ್ತಾಯಿದ್ದೆ ಸ್ನೇಹಿತರೆ. ಹಾಗೆಯೇ ಇನ್ನೂ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರ ಮನೆ ಹತ್ರ ಇತ್ತು ಆಲ್ವಾಣದ ಗಿಡ ಅಂತ ಬರುತ್ತೆ, ಹಾಗೆಯೇ ಕೊಂಡ್ಮಾವಿನ ಗಿಡ ಅಂತ ಬರುತ್ತೆ ಸ್ನೇಹಿತರೆ. ಆ ಗಿಡಕ್ಕೆ ಬಳ್ಳಿ ಎಲ್ಲ ಸೂಜಿ ಮಲ್ಲಿಗೆದು ಬಳ್ಳಿ ಎಲ್ಲ ಹಬ್ಸಿರ್ತಿದ್ರು. ಅವ್ರು ಎದ್ದೋಳೋ ಅಷ್ಟೊತ್ತಿಗೆ ನಾನೇನು ಮಾಡ್ತಿದ್ದೆ, 5:30 6 ಗಂಟೆ ಅಷ್ಟರಲ್ಲಿ ದೊಡ್ಡದು ಏಣಿ ಮರಕ್ಕೆ ಹಾಕ್ಕೊಂಡ್ಬಿಡೋದು. ಹಾಕ್ಕೊಂಡ್ಬಿಟ್ಟು ಆ ಬಳ್ಳಿ ಹತ್ಬಿಟ್ಟು ಬಳ್ಳಿ ಮೇಲೂ ಕುತ್ಕೊಳ್ತಿತ್ತು ಏಣಿ. ಹಾಕ್ಬಿಟ್ಟು ಅದ್ರ ಮೇಲೆ ಹತ್ಬಿಟ್ಟು ಹೂವು ಎಲ್ಲ ಬಿಡಿಸಿ ಕೆಳಗೆಲ್ಲ ಹಾಕ್ಬಿಡ್ತಾಯಿದ್ದೆ ಸ್ನೇಹಿತರೆ. ಹಾಕಿ ಮತ್ತು ಅವ್ರು ಎದ್ದೋಳೋ ಅಷ್ಟೊತ್ತಿಗೆ ಅವರಿಗೂ ಒಂದು ಬಟ್ಲಲ್ಲಿ ಅವರಿಗೂ ಎತ್ತಿಟ್ಟು ನಾನು ಸ್ವಲ್ಪ ತೊಗೊಂಬಂದು ಪೋಣಿಸಿ, ಎಲ್ಲ ಕಟ್ಟಕ್ಕೆ ಬರಲಿಲ್ಲ ಅಂದರೂ ಸೂಜಿ ದಾರ ತೊಗೊಂಡ್ಬಿಟ್ಟು ಪೋಣಿಸ್ತಿದ್ದೆ ಸ್ನೇಹಿತರೆ. ಪೋಣಿಸಿ ಚೆನ್ನಾಗಿ 2 ಜಡೆ ಹಾಕ್ಕೊಂಡು ಮುಡ್ಕೊಂಡ್ರೆ ನನಗೆ ಸಮಾಧಾನ. ಇಲ್ಲ ಅಂತಂದರೆ ಇದು ಆಗ್ತಿತ್ತು ಸ್ನೇಹಿತರೆ. ಅಷ್ಟು ಖುಷಿ. ಅವ್ರು ಹೂವು ಕೊಡ್ತಾರಲ್ವ, ಇಲ್ಲಾಂದರೆ ಹೂವು ಕೊಡಲ್ಲ ಅನ್ನೋದಕ್ಕೋಸ್ಕರ ನೀರು ತೊಗೊಂಡು ಬಂದು ಬೋರಲ್ಲಿ ಜಗ್ಗನಲ್ಲಿಂದ ನೀರು ತೊಗೊಂಡು ಬಂದು ಹೂವಿನ ಗಿಡಕ್ಕೆ ಹಾಕ್ತಿದ್ದೆ ಸ್ನೇಹಿತರೆ. ಈ ರೀತಿಯಾಗಿ ಎಲ್ಲ ಮಾಡ್ತಿದ್ದೆ. ಅವಾಗಿಂದನೂ ಅಷ್ಟೇ, ಇವಾಗಲೇ ಅಂತಲ್ಲ, ಚಿಕ್ಕ ಹುಡುಗಿಯಿಂದನೂ ತುಂಬಾ ಹೂವುಗಳು ಹೂವಿನ ಗಿಡ ಅಂದರೆ ಅದೇನೋ ತುಂಬಾ ಖುಷಿ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದಿಲ್ಲಿ ಟೊಮೊಟೊ ಚಟ್ನಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ದೋಸೆ ಎಲ್ಲ ಮಾಡಿದ್ದೆ ಬೆಳಿಗ್ಗೆ. ದೋಸೆ ಚಟ್ನಿ ಮಾಡಿದ್ದೆ, ಶೇಂಗಾ ಬೀಜದ ಚಟ್ನಿ. ಅವ್ರಿಗೆ ಇಬ್ಬರಿಗೂ ಬಾಕ್ಸಿಗೆ ಹಾಕ್ಕೊಡ್ಬೇಕು. ಹಾಗಾಗಿ ಅವ್ರಿಗೆ ಬಾಕ್ಸಿಗೆ ಹಾಕ್ಕೊಟ್ಟು ಅವ್ರು 3 ಜನನೂ ಟಿಫನ್ ಎಲ್ಲ ತಿಂದುಬಿಟ್ರು, ಹೊರಟ್ರು ಸ್ನೇಹಿತರೆ. ನನಗೆ ಚಟ್ನಿ ಸ್ವಲ್ಪ ಅವರಿಗೆ ಆಗಿತ್ತು ಸ್ನೇಹಿತರೆ. ನನಗೆ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಬಿಡಪ್ಪ, ಅವ್ರಿಗಷ್ಟೇ ತಿಂದರೆ ಸಾಕಲ್ಲ ನನಗೆ ಅನ್ನೋದು ನನಗೆ. ಹಾಗೆಯೇ ಏನು ಮಾಡೋಣ ಅಂತ ಇದು ಮಾಡ್ತಾಯಿದ್ದೆ. ನಮ್ಮ ಅತ್ತೆ ಮೊನ್ನೆ ಒಂದು ಟೊಮೊಟೊ ಚಟ್ನಿ ಈ ರೀತಿಯಾಗಿ ಮಾಡು ಅಂತ ಹೇಳಿದರು. ನಮ್ಮ ಅತ್ತೆ ಅದನ್ನೇ ಹೇಳಿದ್ರಲ್ವ, ಅದರಲ್ಲೇ ನಾನೊಂದು ಸ್ವಲ್ಪ ಟ್ವಿಸ್ಟ್ ಮಾಡಿಬಿಡೋಣ, ನೋಡೋಣ ಹೇಗೆ ಬರುತ್ತೆ ಅಂತೇಳಿ ಈ ರೀತಿಯಾಗಿ ಮಾಡಿದ್ದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿತ್ತು. ರುಚಿ ಅಂತೂ ತುಂಬಾ ಅದ್ಭುತ ಅಂತ ಹೇಳ್ಬೋದು ಸ್ನೇಹಿತರೆ. ಇವಾಗ್ಲೂ ಬಾಯಲ್ಲಿ ನೀರು ಬರ್ತಾಯಿದೆ, ಯಾಕಂದರೆ ಅಷ್ಟು ರುಚಿಯಾಗಿತ್ತು ಅಂದರೆ ಅಷ್ಟು ರುಚಿಯಾಗಿತ್ತು ಸ್ನೇಹಿತರೆ. ಮುದ್ದೆ ಜೊತೆಗೂ ಚಪಾತಿಗೂ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಖಂಡಿತ ಇನ್ಮೇಲಿಂದ ಯಾವಾಗ್ಲೂ ನನಗೇನಾದರೂ ಸಾಂಬಾರು ಇರಲಿಲ್ಲ ಏನಂದರೆ ಈ ಚಟ್ನಿ ಅಂತೂ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನಂತೂ. ಇದಕ್ಕೇನಿಲ್ಲ ಸ್ನೇಹಿತರೆ, 1-2 ಟೊಮೊಟೊ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು, ಅದಕ್ಕೆ ನೀವು ಎಣ್ಣೆ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ. ನಾನು ಇಲ್ಲಿ ಎಣ್ಣೆ ಏನೂ ಸೇರಿಸ್ಕೊಂಡಿಲ್ಲ, ಹಾಗೇ ಹುರ್ಕೊಂಡಿದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಅದಕ್ಕೆ 1-2 ಒಣ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಅಷ್ಟೇ, ಹೆಚ್ಚಿಗೇನು ಹಾಕ್ಕೊಂಡಿಲ್ಲ. ಒಣ ಮೆಣಸಿಕಾಯಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು 2-3 ಇಲ್ಕ್ ಅಷ್ಟೇ ಬೆಳ್ಳುಳ್ಳಿ, ಹೆಚ್ಚಿಗೆನೂ ಬೇಡ ಸ್ನೇಹಿತರೆ. ಅಷ್ಟು ಹಾಕ್ಕೊಂಡ್ಬಿಟ್ಟು ಬೆಳ್ಳುಳ್ಳಿನೂ ಚೆನ್ನಾಗಿ ಅದ್ರ ಜೊತೆನೇ ಫ್ರೈ ಮಾಡ್ಕೊಳ್ತಾ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ನಿಮಗೆ ಬೇಕಂದರೆ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೆ. ಜೀರಿಗೆ ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ತುಂಬಾ ಒಳ್ಳೆಯದು ಸ್ನೇಹಿತರೆ. ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಅಂದರೆ ಸ್ವಲ್ಪ, ಹೆಚ್ಚಿಗೆ ಏನು ಬೇಕಾಗಿಲ್ಲ. ಅದರಲ್ಲೇ ತೊಳೆದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಅದಕ್ಕೆ ಸಾಲ್ಟನ್ನು ಸೇರಿಸಿ ನಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಮಿಕ್ಸಿ ಮಾಡ್ಕೊಂಡ್ವಿ ಅಂದರೆ ಚಟ್ನಿ ಸೂಪರಾಗಿರೋದು ರೆಡಿ ಆಗುತ್ತೆ. ಇದಕ್ಕೇನು ಒಗ್ಗರಣೆ ಬೇಡ, ಏನು ಬೇಡ. ಎಷ್ಟು
ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಬೇಕಂದ್ರೆ ನೀವು ಒಂದು ಸಲ ಮಾಡಿ ಇನ್ನೊಂದು ಸಲ ಬೇಕಂದ್ರೂ ಮಾಡ್ಕೊಂಡು ತಿಂತಾ ಇರ್ತಾರೆ. ಇನ್ನೊಂದು ಸಲ ಬೇಕಂದ್ರೆ ಡಿಟ್ಟೆಲಾಗಿ ಕ್ಲೀನಾಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಮಕ್ಕಳಿಗೆ ಪುಟಾಣಿ ದೋಸೆ ಸ್ನೇಹಿತರೆ. ನನ್ನ ಮಗ ಚಿಕ್ಕವನಿಗೆ ತುಂಬಾ ಇಷ್ಟ. ದೊಡ್ಡವನಿಗೂ ಇವಾಗಲೇ ದೊಡ್ಡವನಾಗಿದ್ದಾನಲ್ಲ, ಹಾಗಾಗಿ ಅವನ್ನೆಲ್ಲ ಅಷ್ಟೆಲ್ಲ ಏನು ಕೇಳೋದಿಲ್ಲ. ಚಿಕ್ಕವನಿಗೆ ಅಂತಂದರೆ ಅವನೇ ಹೆಚ್ಚಿಗೆ ಏನಾದರೂ ಕೇಳ್ತಾ ಇರ್ತಾನೆ, ಅಮ್ಮ ಇದನ್ನು ಮಾಡು, ಈ ರೀತಿಯಾಗಿ ಮಾಡು, ಆ ರೀತಿಯಾಗಿ ಮಾಡು, ಅವನು ಹೇಳ್ತಾನೆ ಇರ್ತಾನೆ. ಹಾಗಾಗಿ ದೋಸೆ ಮಾಡ್ತಾಯಿದ್ದೆ, ಚಿಕ್ಕದು ಹಾಕ್ಕೊಡೋಣ ಅಂಥೇಳಿ ಹಾಕ್ಕೊಟ್ಟೆ ಸ್ನೇಹಿತರೆ. ತುಂಬಾ ಇಷ್ಟಪಟ್ಟು ತಿಂದ, ಮನೆಯೆಲ್ಲ ತಿಂದ್ಬಿಟ್ಟು ಬಾಕ್ಸಿಗೂ ಹಾಕ್ಕೊಟ್ಟಿದ್ನಲ್ವ, ಅಲ್ಲೆಲ್ಲ ಕೇಳ್ತಾಯಿದ್ರಂತೆ ಅವ್ರ ಫ್ರೆಂಡ್ಗಳೆಲ್ಲ, ಇವೆಲ್ಲ ಇಷ್ಟಿಷ್ಟು ಕಡಿಮೆ ಇದು ಸಣ್ಣ ಚಿಕ್ಕ ಸೈಜಿನ ದೋಸೆ ಹೆಂಗೆ ಮಾಡಿದ್ರು ನಿಮ್ಮಮ್ಮ, ಹೇಗೆ ಮಾಡಿದ್ರು ಅಂತೇಳಿ ಕೇಳ್ತಾಯಿದ್ರಮ್ಮ. ಎಲ್ಲರೂ ನಮ್ಮ ಶಾಲೆಯಲ್ಲಿ ಶೇರ್ ಮಾಡ್ಕೊಂಡು ತಿನ್ನೋಂಗಿಲ್ಲ ನಾವು, ಆದರೆ ನಾವು ಡೆಸ್ಕಿನ ಕೆಳಗಡೆ ಬೆಂಚ್ ಕೆಳಗಿಂದ ಕೊಟ್ಟು ತಿಂತೀವಿ ನಾವು ಅಂತೇಳಿ ಹೇಳ್ತಾಯಿದ್ದ. ಹಾಗೆಯೇ ಮತ್ತು ಸಂಜೆಗೆ ಬಂದಿದ್ದ ತಕ್ಷಣ ಬ್ರೆಡ್ ಇದೆ ನಾನೇ ಮಾಡ್ಕೊಳ್ತೀನಿ, ನೀನು ಮಾಡಿಕೊಡಲ್ಲ ಅಂತೇಳಿ ಇದನ್ನು ಮಾಡ್ತಾಯಿದ್ದೆ ಸ್ನೇಹಿತರೆ. ಅವನೇ ಎಲ್ಲ ರೊಟ್ಟಿ ಹಂಚೆಲ್ಲ ತೊಳೆದು ಇನ್ನೊಂದು ಸಲ ನಾನು ತೊಳೆದಿಟ್ಟಿದ್ರು ಮತ್ತೆ ಏನು ಮಾಡೋ ಟೈಮಿಗೆ ಚಪಾತಿ ಏನಾದರೂ ಇದು ರೀತಿ ಮಾಡೋ ಟೈಮಿಗೆ ಇನ್ನೊಂದು ಸಲ ತೊಳ್ಕೊಳ್ತಾ ಇರ್ತೀನಿ. ಹಾಗಾಗಿ ತೊಳೆದು ತಿಕ್ಕಿಟ್ಟು ನಾನು ಸ್ಟವ್ ಆನ್ ಮಾಡಿಕೊಡು ಬಾ ಅಮ್ಮ, ಇಲ್ಲಾಂದ್ರೆ ನೋಡಿ ನಾನೇ ಮಾಡ್ಕೊಡ್ತೀನಿ ಅಂತೇಳಿ ಇದನ್ನು ಮಾಡ್ತಾಯಿದ್ದೆ ಸ್ನೇಹಿತರೆ. ಯಾಕಂದರೆ ಅವನಿಗೆಲ್ಲ ಗ್ಯಾಸ್ ಎಲ್ಲ ಆನ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಹಾಗಾಗಿ ಆಯ್ತಪ್ಪ ಮಾಡ್ಕೊಡ್ತೀನಿ ಬಿಡು ಅಂತೇಳಿ ಮಾಡ್ಕೊಡ್ತಾಯಿದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೆಣ್ಣೆ ಎಲ್ಲ ಹಾಕಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬೆಣ್ಣೆ ಬದಲಿಗೆ ನಮ್ಮ ಮನೆಯಲ್ಲಿ ತುಪ್ಪ ಇತ್ತಲ್ವ, ಹಾಗಾಗಿ ತುಪ್ಪನೇ ಹಾಕಿ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಟ್ಟು ಇನ್ನೂ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಹಾಗೆ ದೊಡ್ಡವನಿಗೆ ಇನ್ನೂ ಬಂದಿರಲಿಲ್ಲ, ಮಾಡಿಕೊಡೋಣ ಅಂತಿದ್ದೆ. ಅವನೇನು ಬೇಡ ಕೇಳೋದಿಲ್ಲ ಅಷ್ಟೆಲ್ಲ, ಅವನಿಗೇನಿದ್ರು ಹೊಟ್ಟೆ ತುಂಬ ಊಟ ಇರಬೇಕು ಅಷ್ಟೇ ಸ್ನೇಹಿತರೆ. ಹಾಗಾಗಿ ಇವನೇ ಸ್ವಲ್ಪ ಎಲ್ಲ ಕೇಳೋ ಅಂಥದ್ದು ಮಾಡಿಕೊಟ್ಟೆ. ಮತ್ತು ಇನ್ನೂ ಒಂದೆರಡು ಪೀಸ್ ಮಾಡು, ಇನ್ನೂ ಸ್ವಲ್ಪ ಮಾಡು ಅಂತೀಯ, ಸಾಕಪ್ಪ ಇವಾಗ ಇಷ್ಟು ತಿನ್ನು ಮತ್ತೆ ಮಾಡಿಕೊಡ್ತೀನಿ ಅಂತೇಳಿ ಹೇಳ್ತಾಯಿದ್ದೆ ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂದಿತ್ತು. ಬೇಕಂದರೆ ನೀವು ಒಂದ್ಸಲ ಮಾಡಿ. ಇನ್ನು ಅದಕ್ಕೆಲ್ಲ ಏನೇನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಎಷ್ಟು ಈಸಿಯಾಗಿ ಬೇಕಿತ್ತು ಅಷ್ಟು ಈಸಿಯಾಗಿ ಮಾಡಿದ್ದೀನಿ ಸ್ನೇಹಿತರೆ ಅಷ್ಟೇ. ಹಾಗೆ ನಂತರದಲ್ಲಿ ಇಲ್ಲಿ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ. ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲದು ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ 2 ಟೊಮೊಟೊ, ಈರುಳ್ಳಿ ಎಲ್ಲ ಫ್ರೈ ಆಗಿದ ನಂತರ ಟೊಮೊಟೊ ಸಿಕ್ಕ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಂತರದಲ್ಲಿ ಇದಕ್ಕೆ ಸ್ವಲ್ಪ ನಾವು ಈಗಲೇ ಸಾಲ್ಟನ್ನು ಸೇರಿಸಿದ್ರೂ ಬೇಗನೆ ಚೆನ್ನಾಗಿ ಬೇಯುತ್ತೆ ಸ್ನೇಹಿತರೆ, ಹಾಗಾಗಿ ಸೇರಿಸ್ಬೋದು. ನಂತರದಲ್ಲಿ ಚಿಟಿಕೆ ಅರಿಶಿನ ಸ್ನೇಹಿತರೆ. ಹಾಗೆಯೇ ಒಂದು ಅರ್ಧ ಸ್ಪೂನು ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ನೀವು ಹೆಚ್ಚಿಗೆ ಬೇಕಂದ್ರೂ ಹಾಕ್ಕೊಳ್ಬೋದು. ಟೊಮೊಟೊನೂ ಇನ್ನೂ ಹೆಚ್ಚಿಗೆ ಬೇಕಂದ್ರೂ ಹಾಕ್ಕೊಂಡು ಮಾಡ್ಕೊಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಇದಂತೂ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರಂತೂ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ಯಾವಾಗಾದರೂ ಅರ್ಜೆಂಟಿಗೆ ಸಾಂಬಾರು ಇಲ್ಲ ಅಂತಂದರೆ ಬೇಗ ಈ ರೀತಿಯಾಗಿ ಮಾಡೋದ್ರಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನು ಒಂಥರ ರಸಮ್ ಟೈಪನೇ ಅನ್ಬೋದು. ಇದನ್ನು ಸ್ವಲ್ಪ ಜೀರಿಗೆ ಎಲ್ಲ ಪುಡಿ ಮಾಡಿ ಮೆಣಸನ್ನು ಪುಡಿ ಮಾಡಿ ಹಾಕಿದ್ವು ಅಂದರೆ ಸೇಮ್ ಇದನ್ನು ರಸಮ್ ಅಂತಲೇ ಅನ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟೇ ಊಟ ಮಾಡಿದ್ರು. ಮಗನಿಗೆ ಸ್ವಲ್ಪ ಅನ್ನ ಎಲ್ಲ ಇದಿತ್ತು, ಸಾಂಬಾರು ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಮಾಡಿಬಿಡೋಣ, ಬಂದಿದ್ದ ತಕ್ಷಣ ಪಾಪ ಬೇಗ ಊಟ ಕೇಳ್ತಾ ಇರ್ತಾನೆ ಬಂದಿದ್ದ ತಕ್ಷಣ, ಹಾಗಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಷ್ಟರಲ್ಲಿ ನನ್ನ ಸಾಂಬಾರು ಎಲ್ಲ ಆಗಿತ್ತು, ಅಷ್ಟರಲ್ಲಿ ಬಂದೇ ಬಿಟ್ಟ. ಈ ರೀತಿಯಾಗಿ ಸ್ನೇಹಿತರೆ ಇಷ್ಟ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಇದಕ್ಕೆ ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ನೀರು ಸೇರಿಸಿ ನಾವು ಕುದಿಸ್ಕೊಳ್ಬೇಕು ಸ್ನೇಹಿತರೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಬೇಕಂದರೆ ಇದಕ್ಕೆ ನೀವು ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಳ್ಳಿಲ್ಲ ಸ್ನೇಹಿತರೆ. ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿರಬೇಕು, ರುಚಿಯಾಗಿರಬೇಕು ಅಂತೇಳಿ ಮಾಡಿರುವಂಥದ್ದು. ತುಂಬಾ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ. ಎಲ್ಲದು ತೆಂಗಿನಕಾಯಿ ಹಾಕಿದ್ರೂ ರುಚಿಯಾಗಿರುತ್ತೆ, ಆದರೆ ಸ್ವಲ್ಪ ಇದಕ್ಕೆಲ್ಲ ತೆಂಗಿನಕಾಯಿ ಹಾಕಿದ್ರೆ ನಮ್ಮ ಮನೇಲೆಲ್ಲ ಸ್ವೀಟ್ ಆಗುತ್ತೆ ಅಂತೇಳಿ ಇದನ್ನು ಮಾಡ್ತಾರೆ, ಹಾಗಾಗಿ ಸೇರಿಸ್ಕೊಂಡಿಲ್ಲ. ಇದು ನೋಡಿ ತುಂಬಾ ರುಚಿ ಅಂತಂದರೆ ಅಷ್ಟು ರುಚಿಯಾಗಿತ್ತು. ನೀವು ಒಂದ್ಸಲ ಬೇಕಂದರೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಬಿಸಿ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ನೀರಾಗಿ ಮಾಡಿಬಿಡ್ಬೇಕು, ಆವಾಗ ರುಚಿ ಅಂದರೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ತೀವಲ್ವ, ಹಾಗಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೇಯುತ್ತೆ ನೋಡಿ, ಅಷ್ಟು ಚೆನ್ನಾಗಿ ಬೆಂದಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಬೇಕಂದರೆ ನೀವು ಜೀರಿಗೆ ಪುಡಿನೂ ಹಾಕ್ಕೊಳ್ಬೋದು ಸ್ನೇಹಿತರೆ. ಅದನ್ನು ಹಾಕ್ಕೊಂಡ್ರೂ
ತುಂಬಾ ಚೆನ್ನಾಗಿರುತ್ತೆ. ನಾನು ಜೀರಿಗೆ ಅಷ್ಟೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಾನು ಆಂಧ್ರದಲ್ಲಿ ಬಂದಿದ್ದ ತಕ್ಷಣವೇ ಅಮ್ಮ ಊಟ ಅಂತೇಳಿ ಕೇಳ್ತಾಯಿದ್ದ. ಹಾಗೆ ನೆನ್ನೆ ಕರ್ಗಿಡಬ್ಬು ಮಾಡಿದ್ನಲ್ವ, ತೆಂಗಿನಕಾಯಿ ಹಾಲು ಮಾಡಿರಲಿಲ್ಲ ಸ್ನೇಹಿತರೆ, ಇವತ್ತು ಬರೋ ಅಷ್ಟರಲ್ಲಿ ಮಾಡಿಟ್ಟಿದ್ದೆ. ಬಂದಿದ್ದ ತಕ್ಷಣ ಪಾಪ ಇಷ್ಟ ಅಲ್ಲ, ಹಾಗಾಗಿ ಊಟ ಮಾಡ್ತಾನಂತೇಳಿ ಬಂದಿದ್ದ ತಕ್ಷಣ ಹಾಕ್ಕೊಟ್ಟೆ. ಊಟ ಮಾಡಿ ಹಾಗೆಯೇ ಟೊಮಟೊ ಸಾರು ಎಲ್ಲ ಹಾಕೊಂಡು ಊಟ ಮಾಡಿ ಕೂತ್ಕೊಂಡಿದ್ದೆ ಸ್ನೇಹಿತರೆ. ಬರ್ಕೊಳ್ತಾ ಇದ್ದ. ನಾನೇನು ಮಾಡಿದೆ, ಮೇಲ್ಗಡೆ ಸ್ವಲ್ಪ ಚಿಕ್ಕ ಮಗ ಮೇಲ್ಗಡೆ ಒಬ್ಬನೇ ಕೂತ್ಕೊಂಡಿದ್ದ, ಹಾಗಾಗಿ ಕತ್ಲಾಗ್ತಾಯಿದೆ ಮತ್ತು ಕರ್ಕೊಂಬರೋಣ ಅಂತೇಳಿ ಮೇಲ್ಗಡೆ ಹೋದೆ ಸ್ನೇಹಿತರೆ. ಹಾಗೆ ಹೋದರೆ ಇಷ್ಟು ಬಿಸಿಲು ಅಂದರೆ ತುಂಬ ಬಿಸಿಲಿದೆ ಸ್ನೇಹಿತರೆ. ಆ ಬಿಸಿಲಿರೋದಕ್ಕೂ ಅದಕ್ಕೂ ಒಳಗಡೆ ಅಂತೂ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಏನಿಲ್ಲ. ಮೇಲ್ಗಡೆ ಹೋಗಿ ಕೂತ್ಕೊಂಡ್ರೂ ಎಲ್ಲ ಬಿಸಿಗೆಲ್ಲ ಇದಾಗಿರುತ್ತೆ, ಅಲ್ಲೂ ಬಿಸಿ ಬಿಸಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಏನು ಮಾಡೋದಕ್ಕಾಗಲ್ಲ, ಈ ರೀತಿಯಾಗಿ ಕಾಣುತ್ತೆ ನೋಡಿ ಸ್ನೇಹಿತರೆ ನೈಟ್ ಟೈಮು. ಹಾಗೆ ಚಾಪೆ ತೊಗೊಂಡು ಬರೋಗಪ್ಪ, ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಆಮೇಲಿಂದ ಹೋಗೋಣ ಅಂಥೇಳಿ ಚಾಪೆ ತೊಗೊಂಡು ಬಂದ ಮಗ ಸ್ನೇಹಿತರೆ. ಅವನೇನು ಮಾಡ್ತಾನೆ, ಅಮ್ಮ ಇಲ್ಲೇ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ಇಲ್ಲೇ ಕೂತ್ಕೊಳ್ಳೋಣ, ರಾತ್ರಿ ಎಲ್ಲ ಇಲ್ಲೇ ಮಲ್ಕೊಳ್ಳೋಣ ಈಗ ಹೇಳ್ತಾ ಇರ್ತಾನೆ. ಆದರೆ ನಮ್ಮ ಮನೇಲಿ ಬೇಡ ಅಂತ ಹೇಳ್ತಾ ಇರ್ತಾರೆ, ಹಾಗಾಗಿ ಒಳಗಡೆ ಮಲ್ಕೊಳ್ಳುವಂಥದ್ದು. ಆದ್ರೂ ಇವನಿಗೇನಂದರೆ ಇಲ್ಲಿ ಹೊರಗಡೆ ಮಲ್ಕೊಳ್ಬೇಕು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣಮ್ಮ, ಬಾ ಕೂತ್ಕೊಳ್ಳೋಣ ಅಂತ ಈ ರೀತಿ ಇದು ಮಾಡ್ತಾಯಿರ್ತಾನೆ. ನನಗೆ ಅಡುಗೆ ಮಾಡಬೇಕು, ಇದು ಪಾತ್ರೆ ತೊಳಿಬೇಕು, ಈ ರೀತಿ ಕೆಲಸ ಇರುತ್ತೆ, ಬೇಗ ಹೇಳಬೇಕು ಬೆಳಗ್ಗೆ ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಮಕ್ಕಳು ಮಾತನ್ನು ನಾವು ತಿರಸ್ಕಾರ ಮಾಡೋದಕ್ಕಾಗೋದಿಲ್ಲ, ಕೇಳಲೇಬೇಕು. ಯಾಕಂದ್ರೆ ಅವು ಪುಟ್ಟ ಪುಟ್ಟ ಮಕ್ಕಳು ಅವ್ರ ಮನಸ್ಸಲ್ಲಿ ಎಷ್ಟು ನಾವು ಒಳಗಡೆ ಹಾಕ್ಕೊಂಡು ಇದು ಮಾಡ್ತಾಯಿದ್ವಿ ಅಂದರೆ ಅವಕ್ಕೂ ಇದಾಗೆ ಆಗುತ್ತೆ. ಹಾಗೆಯೇ ಮಲ್ಕೊಂಡಿದ್ದಾಗ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಹಾಗೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ಇದೆಲ್ಲ ನನ್ನ ಬಾಲ್ಯನೇ ನೆನಪು ಮಾಡೋದು ಸ್ನೇಹಿತರೆ. ನಾವು ಚಿಕ್ಕಂದಿನಲ್ಲಿದ್ದಾಗ ಇದೇ ರೀತಿಯೇ ಸ್ನೇಹಿತರೆ, ಸೇಮ್ 6:30 7 ಗಂಟೆ ಸ್ನೇಹಿತರೆ. ಆ ಟೈಮಿಗೆ ಚಾಪೆ ಹಾಸ್ಬಿಟ್ಟು ಎಲ್ಲರ ಆಕಾಶದಲ್ಲೆಲ್ಲ ಚುಕ್ಕಿ ಎಣಿಸ್ಕೊಳ್ತಾ ಕೂತ್ಕೊಳ್ತಿದ್ವಿ. ಅದೇ ನೆನಪಾಯಿತು.